ಉತ್ತರನ ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಆದರೆ ನಾನು ಪ್ರಶ್ನೆಗಳನ್ನ ಕೇಳಿದ್ದೀನಿ. ಆ ಪ್ರಶ್ನೆಗಳಲ್ಲಿ ಏನು ಮೈಸೂರು ನಗರದಲ್ಲಿ ಪಾರಂಪರಿಕ ಕಟ್ಟಡಗಳಿತ್ತು, ಇದನ್ನು ಸಂರಕ್ಷಣೆ ಮಾಡೋಕ್ಕೆ ಏನು ಕ್ರಮ ತೊಗೊಂಡಿದ್ದೀರಿ ಅಂತ ಹೇಳಿದ್ದೀನಿ. ನಾವು ಕ್ರಮ ತೊಗೊಳ್ತಾ ಇದ್ದೀವಿ, ಎಲ್ಲ ಏಜೆನ್ಸಿಗಳಿಗೆ ಫಿಕ್ಸ್ ಮಾಡಿದ್ದೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವ್ರಿಗೆ ಮತ್ತು ಇಂಟ್ಯಾಕ್ ಇವ್ರಿಗೆಲ್ಲ ನಾವು ಸಂಬಂಧಿಸಿದಂಗೆ ಮಾಡಿದ್ದೀವಿ ಅಂತ. ಸಭಾಪತಿಗಳಲ್ಲಿ ಏನಾಗಿದೆ ಅಂತಂದರೆ, ಇವತ್ತು ಮೈಸೂರು ನಗರದಲ್ಲಿ 200ಕ್ಕೂ ಹೆಚ್ಚು ಪಾರಂಪರಿಕ ಕಟ್ಟಡಗಳಿತ್ತು. ಇವತ್ತು ಸುಮಾರು 100ಕ್ಕೆ ಬಂದಿದ್ದಾವೆ. ಎಲ್ಲ ಡೆಮಾಲಿಷ್ ಮಾಡೋದು, ಕಟ್ಟಡಗಳನ್ನ ಕಟ್ಕೊಳೋದು. ಹಂಗಾಗಿ ಇವತ್ತು ಯಾವುದೇ ಥರದ ಮೇಂಟೆನೆನ್ಸು ಮಾಡ್ತಾಯಿಲ್ಲ. ಮೊದಲು ಮಹಾರಾಜರ ಕಾಲದಲ್ಲಿ ಎಲ್ಲ ಕಟ್ಟಡಗಳಿಗೆ ದಸರಾ ಆದರೆ ಬಣ್ಣ ಹೊಡೆದು ಅದಕ್ಕೆ ಸಾಯಂಕಾಲ ಅದಕ್ಕೆ ಇಲ್ಯುಮಿನೇಷನ್ ಮಾಡಿ ಹೊಸದಾಗಿ ಕಾಣಿಸೋ ಥರ ಮಾಡಿ ಇವೆಲ್ಲ ಮೇಂಟೈನ್ ಮಾಡ್ತಾಯಿದ್ರು. ಅಟಾರ ಕಚೇರಿ ಇರ್ಬೋದು, ಕಾರ್ಪೊರೇಷನ್ ಕಟ್ಟಡ ಇರ್ಬೋದು, ರೈಲ್ವೆ ಆಫೀಸ್ ಇರ್ಬೋದು, ಎಲ್ಲ ಕಡೆನೂ ಮೈಸೂರಿನಲ್ಲಿ ಪಾರಂಪರಿಕ ಕಟ್ಟಡಗಳು ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇದಕ್ಕೆ ಯಾವುದೇ ಥರದ ಗ್ರ್ಯಾಂಟ್ಸ್ ಕೊಡ್ತಾ ಇಲ್ಲ. ಎಸ್ ಎಂ ಕೃಷ್ಣ ಸಾಹೇಬ್ರು ಇರಬೇಕಾದ್ರೂ ಮಾಡಿದರು ಮೈಸೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ, ಇಂಟ್ಯಾಕ್ ಅವ್ರನ್ನ ತೊಗೊಂಡಿದ್ರು. ಆದರೆ ಅದನ್ನು ರಕ್ಷಣೆ ಮಾಡೋವಂಥದ್ದು ಯಾವುದೂ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ಹೆರಿಟೇಜ್ ಬಿಲ್ಡಿಂಗ್ಸ್ ಏನಿದೆ ಅವ್ರಿಗೆ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ರಿಬೇಟು ಕೊಡ್ತಾ ಇಲ್ಲ. ಅವ್ರಿಗೇನಾದರೂ ಒಂದು ಕನ್ಸೆಷನ್ ಕೊಟ್ಟು, ಇವತ್ತು ರೋಮ್ಗೆ ಯಾಕೆ ಹೋಗ್ತೀವಿ, ಇಟಾಲಿಗೆ ಹೋಗ್ತಾ ಇದ್ದೀವಿ, ನಾವು ಹಾಂಗ್ಕಾಂಗ್ ಯಾಕೆ ಹೋಗ್ತೀವಿ ಅಂತಂದರೆ ಅಲ್ಲಿನ ಕಟ್ಟಡಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಇವತ್ತು ಈ ಕಟ್ಟಡಗಳನ್ನ ನಾವೇನಾದರೂ ರಕ್ಷಣೆ ಮಾಡದೇ ಇದ್ದರೆ ನಮ್ಮ ಕಲ್ಚರು ಮತ್ತು ಹೆರಿಟೇಜ್ನ ಯಾವ ಥರ ಮುಂದಿನ ಪೀಳಿಗೆಗೆ ನಾವು ಮಾಡೋಕ್ಕಾಗುತ್ತೆ? ಇವಾಗ ಮೈಸೂರು ಇರ್ಬೋದು, ಕರ್ನಾಟಕ. ಇವಾಗ ಉದಾಹರಣೆಗೆ ಮೊದಲನೇ ವೈಸ್ ಚಾನ್ಸಲರ್ ನಂಜುಂಡಯ್ಯನವರು ಅಂತಿದ್ರು ನಮ್ಮ ಮೈಸೂರು ಯೂನಿವರ್ಸಿಟಿಯಲ್ಲಿ. ಅವ್ರ ಮನೆ ಬೆಂಗಳೂರಲ್ಲಿದೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅದನ್ನ ಸಂರಕ್ಷಣೆ ಮಾಡಿರೋದ್ರಿಂದ ಇವತ್ತು ದೊಡ್ಡದಾಗಿ ಕಾಣ್ತಾ ಇದೆ. ಹಂಗಾಗಿ ಮಾನ್ಯ ಮಂತ್ರಿಗಳು ಇದಕ್ಕೆ ಏನು ಪ್ರಾಪರ್ಟಿ ಟ್ಯಾಕ್ಸ್ನ ರಿಬೇಟ್ ಮಾಡೋಕ್ಕಾಗುತ್ತೆ ಅಂತ ಈ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಂದಿನ ಪ್ರಶ್ನೆ ಕೇಳ್ತೀನಿ ಸಭಾಪತಿಗಳು.